ಮಲಪ್ರಭೆಯ ಮಡಿಲು ಸುದ್ದಿವಾಹಿನಿಯ ಸರ್ವ ವೀಕ್ಷಕರಿಗೆ ನನ್ನ ಅನಂತ ನಮನಗಳು. ಪದೇ ಪದೇ 2015 ಸನ್ಮಾನ್ಯ ಶ್ರೀ ಕಾಂತರಾಜ್ ಅವರ ಒಂದು ಹಿಂದುಳಿದ ವರ್ಗಗಳ ಅಧ್ಯಕ್ಷರ ನೇತೃತ್ವದಲ್ಲಿ ಆಗಿರ್ತಕ್ಕಂಥ ಜಾತಿಯ ಗಣತಿಯ ಒಂದು ಹಿನ್ನೆಲೆ ಪದೇ ಪದೇ ಮುನ್ನೆಲೆಗೆ ಬರ್ತಾ ಇದೆ. ಇದು 2015 ಸುಮಾರು 160 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಇದನ್ನು ವರದಿಯನ್ನು ತಯಾರಿಸಲಾಗಿತ್ತು. ವರದಿ ತಯಾರಾಗಿದ್ದರೂ ಸಹಿತ ವರದಿಯ ಬಗ್ಗೆ ಆಸಕ್ತಿ ಇರತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಇದನ್ನು ತಮ್ಮ ಹಿಂದಿನ ಮುಖ್ಯಮಂತ್ರಿ ಅವಧಿಯಲ್ಲೇ ಇದನ್ನು ಅನುಷ್ಠಾನಕ್ಕೆ ತರಬೇಕಾಗಿತ್ತು. ಆವಾಗ ಅವರು ತರುವಂಥ ಒಂದು ಪ್ರಯತ್ನವನ್ನು ಮಾಡಲಿಲ್ಲ. ಆಮೇಲೆ ಬಂದಿರತಕ್ಕಂಥ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿಯವರ ಸರ್ಕಾರ ಇದನ್ನು ಕೈಗೆತ್ತಿಕೊಳ್ಳಿಲ್ಲ. ಆಮೇಲೆ ಯಡಿಯೂರಪ್ಪನವರ ಸರ್ಕಾರ, ನಂತರದಲ್ಲಿ ಬೊಮ್ಮಾಯಿ ಅವರ ಸರ್ಕಾರ, ಈ ರೀತಿಯಾಗಿ ಹಲವು ಸರ್ಕಾರಗಳು ಬಂದಿದ್ದರೂ ಸಹಿತ ಇದನ್ನು ಮುನ್ನೆಲೆಗೆ ತರುವಂಥ ಕೆಲಸ ಮಾಡಲಿಲ್ಲ. ಇತ್ತೀಚೆಗೆ ಮತ್ತೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ ನಂತರ ಇದನ್ನು ಮತ್ತೆ ತರಬೇಕು ಅಂತಕ್ಕಂಥ ಒಂದು ಆಸಕ್ತಿಯನ್ನು ಎಲ್ಲೆಡೆ ವ್ಯಕ್ತ ಆಗ್ತಾ ಇದೆ. ಇದಕ್ಕಾಗಿ ಪರ ವಿರೋಧ ಘೋಷಣೆಗಳು ಅಥವಾ ಪ್ರಯತ್ನಗಳು, ಇದನ್ನು ತರಬೇಡಿ ಅಂತಕ್ಕಂಥ ಕೂಗುಗಳು, ಇದನ್ನು ತರಲೇಬೇಕು ಅಂತಕ್ಕಂಥ ಒಂದು ಹೋರಾಟಗಳು ಎಲ್ಲೆಡೆ ಆಗ್ತಾಯಿದೆ. ಈ ವಿಷಯದಲ್ಲಿ ಹಿರಿಯ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಾಮನೂರು ಶಿವಶಂಕರಪ್ಪನವರು ಇದನ್ನು ಪಾರ್ಲಿಮೆಂಟ್ ಎಲೆಕ್ಷನ್ಗಿಂತಲೂ ಮುಂಚೆ ಬಹಳ ಕಟುವಾಗಿ ವಿರೋಧ ಮಾಡಿದರು. ಇದು ಬರುವುದರಿಂದ ಮುಂದುವರೆದಂಥ ಲಿಂಗಾಯತ ಸಮಾಜಕ್ಕೆ ಇದರಿಂದ ಅನ್ಯಾಯ ಆಗತ್ತೆ, ಇದು ಸರಿ ಇಲ್ಲ, ಇದನ್ನು ಇನ್ನೊಂದು ಸಲ ಪುನರ್ ಪರಿಶೀಲನೆ ಮಾಡಬೇಕು ಅಂತಕ್ಕಂಥ ಅವರ ಹೋರಾಟ ಬಹಳ ಒಂದು ಗರಿಷ್ಠ ಮಟ್ಟದಲ್ಲಿ ಹೋಗಿತ್ತು. ಅದರಂತೆ ಒಕ್ಕಲಿಗ ಸಮಾಜದ ಎಲ್ಲ ಪಕ್ಷದ ಶಾಸಕರು, ಸಂಸದರು, ಆಮೇಲೆ ಸಚಿವರು ಇದನ್ನು ಬಹಳ ಒಕ್ಕೊರಲಿಂದ ವಿರೋಧ ಮಾಡಿದರು. ಇಂಥ ಒಂದು ವಿರೋಧದ ನಡುವೆ ಈಗ ಇತ್ತೀಚೆಗೂ ಸಹಿತ ಒಕ್ಕಲಿಗ ಸಮಾಜದ ಅಧ್ಯಕ್ಷರು ಇದರ ಬಗ್ಗೆ ವಿರೋಧ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಒಂದು ಸಭೆ ಕರಿಬೇಕಂತ ಮಾಡಿದರು. ಅದನ್ನು ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಈಗ ಸದ್ಯಕ್ಕೆ ಇದು ಬೇಡ, ಇದನ್ನು ಮುಂದಕ್ಕೆ ಹಾಕಿ ಅಂಥೇಳಿ ಅವರಿಗೆ ಹೇಳಿದರು. ಅವರು ಸಹಿತ ಈ ಒಂದು ಹೋರಾಟವನ್ನು, ಮನವಿಯನ್ನು ಮುಂದಕ್ಕೆ ಹಾಕಿದರು. ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ, ಈಗಿನ ಸಂಸದರಾಗಿರ್ತಕ್ಕಂಥ ಮತ್ತು ಕೇಂದ್ರದಲ್ಲಿ ಬೃಹತ್ ಮತ್ತು ಕೈಗಾರಿಕೆ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿಯವರು ಸಹಿತ ಕೇಂದ್ರದಿಂದ ವರದಿ ಬರುವ ತನಕ ಜಾತಿ ಗಣತಿ ಆತುರ ಬೇಡ ಅಂಥೇಳಿ ಸರ್ಕಾರಕ್ಕೆ ಒಂದು ಆದೇಶವನ್ನು, ಅಂದರೆ ಒಂದು ವಿಚಾರವನ್ನು ತಿಳಿಸಿದರು. ಅಂದರೆ ಎಲ್ಲ ಹಂತದಲ್ಲಿಯೂ ಸಹಿತ ಇದು ವಿರೋಧ ಆಗ್ತಾ ಇದೆ. ಇಂಥ ಒಂದು ಸ್ಥಿತಿಯಲ್ಲಿ ಈಗ ಸೋರಿಕೆ ಅಂಥೇಳಿ ಸ್ವಲ್ಪ ಅಧಿಕೃತವಾದಂಥ ಮಾಹಿತಿ ಈಗ 2 ದಿನಗಳಿಂದ ಸುದ್ದಿ ಮಾಧ್ಯಮಗಳಲ್ಲಿ ಇದು ಹಾರಾಡ್ತಾ ಇದೆ. ಇಲ್ಲಿ ಏನು ಹೇಳ್ತಾರಂತಂದರೆ, ಸುಮಾರು ಪರಿಶಿಷ್ಟ ಜಾತಿಯ ಜನ 1,08,00,000 ಜನ ಇದ್ದಾರೆ ಅಂತಕ್ಕಂಥ ಸೋರಿಕೆ ವರದಿ ಎಲ್ಲೆಡೆ ಕಂಡು ಬರ್ತಾ ಇದೆ. ಅದರಲ್ಲಿ ಪರಿಶಿಷ್ಟ ಪಂಗಡದ ಜನ 40ರಿಂದ 45 ಲಕ್ಷ ಜನ ಇದ್ದಾರೆ ಅಂತಕ್ಕಂಥದ್ದು ಸಹಿತ ಈ ಸೋರಿಕೆಯಿಂದ ಕಂಡು ಬರ್ತಾರೆ. ಮುಸ್ಲಿಂ ಸಮಾಜದವರು 70 ಲಕ್ಷ ಜನ ಇದ್ದಾರೆ ಅಂತಕ್ಕಂಥದ್ದು ಕಂಡು ಬಂದಿದೆ. ಲಿಂಗಾಯತರು
65 ಲಕ್ಷ ಜನ ಇದ್ದಾರೆ ಅಂತೇಳಿ. ಅಂದರೆ ರಾಜ್ಯದಲ್ಲಿ ಇದುವರೆಗೆ 1ನೇ ಸ್ಥಾನದಲ್ಲಿದ್ದೇವೆ ಅಂತೇಳಿ ಹೇಳ್ತಕ್ಕಂಥ ಲಿಂಗಾಯತ ಸಮಾಜ 3ನೇ ಸ್ಥಾನಕ್ಕೆ ಹೋಗಿದೆ. 65 ಲಕ್ಷ ಜನ ಇದ್ದಾರೆ ಅಂತಕ್ಕಂಥದ್ದು ಕಾಂತರಾಜ್ ಅವರ ವರದಿಯಲ್ಲಿ ಇರಬಹುದು ಅಂತಕ್ಕಂಥ ಊಹಾಪೋಹಗಳು ಎಲ್ಲೆಡೆ ಬರ್ತಾ ಇದೆ. ಜೊತೆಗೆ ಒಕ್ಕಲಿಗ ಸಮಾಜದವರು ಸಹಿತ 60 ಲಕ್ಷ ಜನ ಇದ್ದಾರೆ ಅಂತಕ್ಕಂಥದ್ದು ಸಹಿತ ಈಗ ಪ್ರಕಟವಾಗ್ತಾ ಇದೆ. ಅಂದರೆ ಅಧಿಕೃತವಾದದ್ದಲ್ಲ, ಸೋರಿಕೆಯ ಪ್ರಕಟಣೆ ಬರ್ತಾ ಇದೆ. ಅಂಥ ಒಂದು ಕುರುಬ ಸಮಾಜ 45 ಲಕ್ಷ ಜನ ಇದೆ ಅಂಥೇಳಿ ಕಂಡು ಬರ್ತಾ ಇದೆ. ಈಡಿಗರ ಸಮಾಜ 15 ಲಕ್ಷ, ವಿಶ್ವಕರ್ಮ 15 ಲಕ್ಷ, ಬೆಸ್ತರು 15 ಲಕ್ಷ, ಬ್ರಾಹ್ಮಣರು 14 ಲಕ್ಷ, ಗೊಲ್ಲ ಯಾದವರು 10 ಲಕ್ಷ, ಅರೆಮಾರಿ ಜನಾಂಗ 6 ಲಕ್ಷ, ಮಡಿವಾಳರು 6 ಲಕ್ಷ, ಸವಿತಾ ಸಮಾಜ 5 ಲಕ್ಷ, ಕುಂಬಾರರು 5 ಲಕ್ಷ ಜನ ಇದ್ದಾರೆ ಅಂತಕ್ಕಂಥದ್ದು ಸೋರಿಕೆಯ ಒಂದು ಪ್ರಕಟಣೆ ಈ ಎಲ್ಲೆಡೆ ಬರ್ತದೆ. ಅಂದರೆ ಇದನ್ನೆಲ್ಲ ನೋಡಿದರೆ ಕಾಂತರಾಜ್ ಅವರು ಹಾಳೆಯನ್ನಿಟ್ಟುಕೊಂಡು ಪೆನ್ನಿನಿಂದ ಬರ್ಕೊಂತ ಹೋಗಿದಾರೇನೋ ಅನಿಸುತ್ತೆ. ಇದು ಸಮೀಕ್ಷೆ ಅಲ್ಲ, ಕಾಂತರಾಜ್ ಅವರು ಬರೆದಿರ್ತಕ್ಕಂಥ ಒಂದು ಕೈಯಿಂದ ಬರೆದಿರ್ತಕ್ಕಂಥ ವರದಿ ಅಂಥೇಳಿ ಇದು ನಿಸ್ಸಂಶಯವಾಗಿ ಹೇಳ್ಬೋದು. ಏನೇ ಇರಲಿ, ಯಾರು ಎಷ್ಟೇ ಜನಸಂಖ್ಯೆ ಇರಲಿ, ಅದರ ಬಗ್ಗೆ ದ್ವಂದ್ವ ನೀತಿ ಬೇಡ. ಆದರೆ ಇಂಥವ್ರು ವಿರೋಧ ಮಾಡ್ತಾ ಇದ್ದಾರೆ, ಇಂಥವ್ರು ಬೆಂಬಲಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಏನಿದೆಯಲ್ಲ, ನಿಜವಾಗಿಯೂ ಸಹಿತ ಬಹಳ ಆತಂಕವಾದಂಥ ವಿಷಯ. ಯಾರೂ ವಿರೋಧಿಸ್ತಕ್ಕದ್ದಲ್ಲ, ಜಾತಿ ಗಣತಿ ಎಲ್ಲರಿಗೂ ಬೇಕಾದಂಥದ್ದು. ಆದರೆ ಇದು ನಿಖರವಾಗಿ ಆಗಬೇಕು, ಸ್ಪಷ್ಟವಾಗಿ ಆಗಬೇಕು. ಸಮೀಕ್ಷೆ ಅಂತ ಆಗಬಾರ್ದು, ಇದು ಸ್ಪಷ್ಟವಾದಂಥ ಗಣತಿನೇ ಆಗಬೇಕಿದು. ಸಮೀಕ್ಷೆ ಯಾಕೆ ಬೇಕು? ಸಮೀಕ್ಷೆ ಅಂದರೆ ಏನು? ಅಂದಾಜು ನೋಟ. ಈಗ ಬರೆದಿದ್ದಾರಲ್ಲ ಪೆನ್ಲೆ, ಇದಕ್ಕೆ ಸಮೀಕ್ಷೆ ಅನ್ನೋದು. ಅಂದಾಜು ಎಷ್ಟು ಜನ? 15 ಲಕ್ಷ, ಇವ್ರು 15 ಲಕ್ಷ, ಇವ್ರು 15 ಲಕ್ಷ, ಇವ್ರು 14 ಲಕ್ಷ, ಇವ್ರು 60 ಲಕ್ಷ, ಇವ್ರು 65 ಲಕ್ಷ, ಇವ್ರು 1,08,00,000. ಹಿಂಗೆ ಬರೆದಿರ್ತಕ್ಕಂಥದ್ದು ಇದನ್ನೇ ಜಾರಿಯೊಳಗೆ ತರಬೇಕು ಅಂತಕ್ಕಂಥದ್ದು ಇದೊಂದು ವಿಪರ್ಯಾಸವಾದಂಥ ವಿಷಯ. ಅದಕ್ಕೆ ನಮ್ಮ ವಾಹಿನಿ ಮುಖಾಂತರ ನಾವು ಈಗಾಗಲೇ ಒಂದು 2-3 ಎಪಿಸೋಡುಗಳನ್ನು ಮಾಡಿದ್ದೀವಿ ಇದೇ ವಿಷಯ. ನಮ್ಮ ವಾಹಿನಿಯ ಒಂದು ವಿಚಾರ ಏನಂತಂದರೆ, ಯಾರು ಎಷ್ಟೇ ಇರಲಿ ಜಾತಿ ಗಣತಿಯನ್ನು ವಿರೋಧ ಮಾಡುವಂಥ ಪರಿಸ್ಥಿತಿ ಬರಬಾರ್ದು. ಜಾತಿ ಗಣತಿ ಎಲ್ಲರಿಗೂ ಬೇಕು. ಯಾಕಂದರೆ ದೇಶದಲ್ಲಿರ್ತಕ್ಕಂಥ ಪ್ರತಿ ವ್ಯಕ್ತಿಯು ಒಂದು ಯಾವುದಾದ್ರೂ ಒಂದು ಧರ್ಮದ ವ್ಯಕ್ತಿ ಆಗಿರ್ತಾನೆ, ಒಂದು ಯಾವುದಾದ್ರೂ ಒಂದು ಮುಖ್ಯ ಜಾತಿಯ ವ್ಯಕ್ತಿ ಆಗಿರ್ತಾನೆ, ಒಂದು ಯಾವುದಾದ್ರೂ ಉಪಜಾತಿಯ ವ್ಯಕ್ತಿ ಆಗಿರ್ತಾನೆ. ಅದು ಎಲ್ಲಾದರೂ ಒಂದು ಕಡೆ ನಮೂದಾಗಬೇಕು. ನಮೂದಾಗಿ ಅವರು ಎಷ್ಟು ಜನ ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟೀಕರಣವಾಗಿರುತ್ತೆ. ಸಮೀಕ್ಷೆಯ ಮೂಲಕ ಯಾವುದೇ ನಿರ್ಧಾರಕ್ಕೆ ಬರೋದು ಸರಿಯಾದ ಕ್ರಮ ಅಲ್ಲ. ಅಂದಮೇಲೆ ನಿಖರವಾಗಿ ಬರಬೇಕಂದ್ರೆ ಏನು ಮಾಡಬೇಕು? ನಮ್ಮ ಭಾರತ ದೇಶದಲ್ಲಿ ಜಾತಿ ಗಣತಿ, ಜನಗಣತಿ, ಸಾಮಾಜಿಕ ಸಮೀಕ್ಷೆ, ಇತರೆ ಸಮೀಕ್ಷೆಗಳನ್ನು ಮಾಡೋದಕ್ಕೆ ದಿವಂಗತ ಮನಮೋಹನ್ ಸಿಂಗ್ ಅವರು, ಮಾಜಿ ಪ್ರಧಾನಿಗಳಿರ್ತಂಥ ಮನಮೋಹನ್ ಸಿಂಗ್ ಅವರು ಈ ದೇಶಕ್ಕೆ ಒಂದು ಆಧಾರ ಅಂತಕ್ಕಂಥ ಒಂದು ಆಧಾರವನ್ನು ಕೊಟ್ಟಿದ್ರು. ಈ ಆಧಾರ್ ಕಾರ್ಡ್ನಲ್ಲಿ ಆ ವ್ಯಕ್ತಿಯ ಎಲ್ಲ ವಿಷಯಗಳು ನಮೂದಾಗಿರ್ತವೆ. ಆತನ ಬ್ಯಾಂಕ್ ಪಾಸ್ಬುಕ್ ಇರ್ಬೋದು, ರೇಷನ್ ಕಾರ್ಡ್ ಇರ್ಬೋದು, ಆತನ ಆಸ್ತಿಗಳಿರ್ಬೋದು, ಆಮೇಲೆ ಎಲ್ಲ ಪ್ರತಿ ವಿಷಯನೂ ಸಹಿತ ಅದರಲ್ಲಿ ನಮೂದಾಗಿರ್ತದೆ. ಮತ್ತು ಸುಮಾರು 99% ಜನ ಈಗಾಗಲೇ ಆಧಾರ್ ಕಾರ್ಡ್ಗಳನ್ನು ಹೊಂದಿಬಿಟ್ಟಿದ್ದಾರೆ. ಇದೇ ನಿಜವಾದ ಜನಗಣತಿನೂ ಇದೆ, ಜಾತಿ ಗಣತಿನೂ ಇದೆ, ಎಲ್ಲ ಇದೆ. ಅಂದರೆ ಈ ಒಂದು ಆಧಾರ್ ಕಾರ್ಡಿಗೆ, ಪ್ರತಿಯೊಬ್ಬರ ಆಧಾರ್ ಕಾರ್ಡಿಗೂ ಸಹಿತ ಅವನ ಧರ್ಮ ಯಾವುದು, ಅವನ ಮುಖ್ಯ ಜಾತಿ ಯಾವುದು, ಅವನ ಉಪಜಾತಿ ಯಾವುದು, ಅವನ ಶಿಕ್ಷಣ ಏನು, ಅವನ ಉದ್ಯೋಗ ಏನು, ಅವನ ರಕ್ತದ ಗುಂಪು ಏನು, ಅವನ ಹೆಂಡತಿ ಹೆಸರೇನು, ಎಲ್ಲ ವಿಷಯಗಳನ್ನು ಸಹಿತ ಅವರವರ ಆಧಾರ್ ಕಾರ್ಡ್ನಲ್ಲಿ ಇದನ್ನು ಸೇರಿಸಿದ್ದೇ ಆದಲ್ಲಿ ಒಂದು ಸ್ಪಷ್ಟವಾದಂಥ, ನೀವೇನಂತೀರೋ ಜಾತಿ ಗಣತಿ ಅಂದರೆ ಜಾತಿ ಗಣತಿನೇ ಸಿಗುತ್ತೆ, ಜನಗಣತಿ ಅಂದರೆ ಜನಗಣತಿನೇ ಸಿಗುತ್ತೆ, ಸಾಮಾಜಿಕ ಸಮೀಕ್ಷೆ ಅಂದರೆ ಸಾಮಾಜಿಕ ಸಮೀಕ್ಷೆನೇ ಸಿಗುತ್ತೆ. ನೀವು ಏನು ಕೇಳ್ಕೊತೀರೋ ಅದೆಲ್ಲ ಆಧಾರ್ ಕಾರ್ಡ್ನಲ್ಲಿ ಸಿಗುತ್ತೆ. ಅದಕ್ಕೆ ಆಧಾರ ಅಂತೇಳಿ ಹೆಸರಿಟ್ಟಿದ್ದಾರೆ ಮನಮೋಹನ್ ಸಿಂಗ್. ಅಂಥ ಒಂದು
ಅನುಕೂಲಕರವಾದಂಥ ಒಂದು ವ್ಯವಸ್ಥೆ ನಮ್ಮ ಭಾರತೀಯರಿಗಿದೆ. ಅದನ್ನು ಸದ್ಬಳಕೆ ಮಾಡಿಕೊಂಡು ಅದನ್ನು ಉಪಯೋಗ ಮಾಡಿಕೊಂಡು ನಾವುಗಳಾಗಿರ್ತಕ್ಕಂಥವರು ಪ್ರತಿಯೊಬ್ಬರೂ ಸಹಿತ ಸರ್ಕಾರದ ಒಂದು ಒಂದು ಆದೇಶದ ಮೇರೆಗೆ ನಮ್ಮ ಧರ್ಮ, ಜಾತಿ, ಉಪಜಾತಿ, ಶಿಕ್ಷಣ, ಉದ್ಯೋಗ ಮತ್ತು ರಕ್ತದ ಗುಂಪುಗಳು ಮತ್ತು ಇನ್ನಿತರ ಮತ್ತು ಏನಾದರೂ ಉಳಿದಿದ್ರೆ ಅವು ಸಹಿತ ಅದರಲ್ಲಿ ಸೇರ್ಪಡೆ ಆದರೆ ಆ ವ್ಯಕ್ತಿಯ ಸಂಪೂರ್ಣವಾದಂಥ ಬಯೋಡೇಟಾ ಪ್ರತಿ ಹಂತದಲ್ಲಿ ಭಾಗವಾಗಿ ಸಿಗ್ತಾ ಇದೆ. ಅದೇ ವ್ಯಕ್ತಿ ಅಂತೇಳಿ ನಿರ್ದಿಷ್ಟವಾಗಿ ಹೇಳ್ಬೋದು. ಆಮೇಲೆ ಇದು ಕೊನೆಯದಾದಂಥ ಒಂದು ಜನಗಣತಿಯರ ಅನ್ರಿ, ಜಾತಿ ಗಣತಿಯರ ಅನ್ರಿ, ಕೊನೆಯದಿದು. ಯಾಕಂದರೆ ಪ್ರತಿ 10 ವರ್ಷಕ್ಕೊಮ್ಮೆ ಮಾಡಬೇಕಾದ ಅಗತ್ಯ ಇಲ್ಲ. ಈ ಸಲ ನೋಡಿ ಜನಗಣತಿಯನ್ನು ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ತನ್ನ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಹಿಂದಿನ ಒಂದು ಮಾಧ್ಯಮಗಳಲ್ಲಿ ಈ ವಿಷಯ ಬಂದಿತ್ತು. ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಅದು 25ರ ಪ್ರಾರಂಭದಿಂದ ಸ್ಟಾರ್ಟ್ ಆಗಿ 26ಕ್ಕೆ ಅಂತ್ಯಗೊಳ್ತಾ ಇದೆ. ಅದು ಡಿಜಿಟಲ್ ಆಗೇನ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಸಹಿತ ಸಿದ್ಧತೆ ಬಗ್ಗೆ ಈಗಾಗಲೇ ಆದೇಶಗಳು ಹೊರಬೀಳ್ತಾ ಇದೆ. ಆಯಿತು, ಈ ಥರ ಮಾಡೋದಕ್ಕಿಂತಲೂ ನಾನೇನು ಕೇಳ್ತೀನಿ, ನಿಮ್ಮವೇ ಆಧಾರ್ ಕಾರ್ಡ್ ಇದ್ದಾವಲ್ಲ, ಆ ಆಧಾರ್ ಕಾರ್ಡ್ನಲ್ಲಿ ನಿಮಗೆ ಬೇಕಾದಂಥ ಈ ಮಾಹಿತಿಯನ್ನು ಕಲೆ ಹಾಕಿದ್ದೇ ಆದರೆ ಇದೇ ಕೊನೆಯದಾದಂಥ ಜನಗಣತಿ ಆಗುತ್ತೆ. ಈಗ ಅಂದಾಜು ಜನಗಣತಿಯನ್ನು ಮಾಡಬೇಕು ಅಂತಂದರೆ ಸುಮಾರು ಕೇಂದ್ರ ಸರ್ಕಾರಕ್ಕೆ 80,000 ಕೋಟಿ ರೂಪಾಯಿಗಳ ಖರ್ಚು ಬರೋದು, ಇದಕ್ಕಿಂತ ಹೆಚ್ಚು ಖರ್ಚು ಬರುವಂಥ ಸಾಧ್ಯತೆ ಇದೆ. ಅದ್ಯಾವುದೂ ಖರ್ಚು ಮಾಡಬೇಕಾದಂಥ ಅಗತ್ಯ ಇಲ್ಲ. 3 ತಿಂಗಳಿನಲ್ಲಿ ಪ್ರತಿ ವ್ಯಕ್ತಿಗಳು ಸಹಿತ ನಿಮ್ಮ ಧರ್ಮ, ಜಾತಿ, ಉಪಜಾತಿ, ಶಿಕ್ಷಣ, ಉದ್ಯೋಗ, ನಿಮ್ಮ ಹೆಂಡತಿ ಹೆಸರು, ಈ ವಿಷಯಗಳನ್ನು ಅಥೆಂಟಿಕೇಟೆಡ್ಗೆ ತೊಗೊಂಡು ಬಂದು ಈ ಒಂದು ಸೆಂಟರ್ನಲ್ಲಿ ದಾಖಲೆ ಮಾಡಿಸ್ಕೊಳ್ಳಿಲ್ಲ ಅಂತಂದರೆ ಆಧಾರ್ ಕಾರ್ಡಿಂದ ಸಿಗ್ತಕ್ಕಂಥ ಸೌಲಭ್ಯದಿಂದ ನಿಮ್ಮನ್ನು ಸಸ್ಪೆಂಡ್ ಮಾಡಲಾಗುವುದು ಅನ್ನುವಂಥ ಒಂದು ವಿಚಾರವನ್ನು ಹೇಳಿದ್ದೇ ಆದರೆ ಜನಸಾಮಾನ್ಯರು ತಾವಾಗೇನೆ ಇದನ್ನೆಲ್ಲ ವಿಚಾರವನ್ನು ಕಲೆ ಹಾಕ್ತಾರೆ. ಮತ್ತು ಎಲ್ಲರಿಗೂ ಅವ್ರ ಧರ್ಮ ಯಾವುದು, ಅವ್ರ ಜಾತಿ ಯಾವುದು, ಅವ್ರ ಉಪಜಾತಿ ಯಾವುದು, ಇದನ್ನು ತಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ದಾಖಲಿಸಿಕೊಳ್ಬೇಕಂತಕ್ಕಂಥದ್ದು ಎಲ್ಲರಿಗೂ ಮನೋ ಇಚ್ಛೆ ಇದೆ. ಇದು ದಾಖಲಾಗಿಬಿಟ್ರೆ ಈ ಒಂದು ದೇಶದ ಒಂದು ಪ್ರತಿಯೊಂದು ವಿಷಯದಲ್ಲಿಯೂ ಸಹಿತ ಒಂದು ಸಮತೋಲನೆ ಕಾಯ್ದುಕೊಂಡು ಬರ್ತಾರೆ. ಈಗ ಒಬ್ಬರು ಇದು ಕಾಂತರಾಜ್ ಅವರ ವರದಿ ಬೇಕು ಅಂತ ಅನ್ನೋದು, ಕಾಂತರಾಜ್ ಅವರ ವರದಿ ಬೇಡ ಅಂತ ಅನ್ನೋದು, ಬೇಕು ಬೇಡ ಪ್ರಶ್ನೆಯೇ ಇಲ್ಲ. ಜಾತಿ ಗಣತಿ ಭಾರತ ದೇಶದ ಪ್ರತಿಯೊಬ್ಬರಿಗೂ ಬೇಕು. ಇದಕ್ಕಾಗಿ RSSದವರು ಸಹಿತ ಕೇರಳದಲ್ಲಿ ಒಂದು ಮೊನ್ನೆ ಬೈಠಕ ಆಗಿತ್ತಲ್ಲ, ಅಲ್ಲಿಯೂ ಸಹಿತ ನಾವು ಜಾತಿ ಗಣತಿಗೆ ಬೆಂಬಲಿಸ್ತೇವೆ ಅಂತಕ್ಕಂಥ ನಿರ್ಧಾರವನ್ನು RSS ಸಂಘ ಪರಿವಾರದವರು ತಗೊಂಡಿದ್ದಾರೆ. ಅಂದಮೇಲೆ ಎಲ್ಲರಿಗೂ ಇದು ಬೇಕಾದಾಗ ಇದನ್ನು ಮತ್ತೆ ನಮ್ಮ ಪ್ರಣಾಳಿಕೆಯಲ್ಲಿ ಹಾಕ್ತೇವೆ ಅನ್ನುವಂಥದ್ದು ಯಾಕೆ ಬೇಕು? ಆಧಾರ್ ಕಾರ್ಡ್ನಲ್ಲಿ ದಾಖಲಿಸಿಬಿಡಿ. ಪ್ರಣಾಳಿಕೆಯನ್ನು ಬೇಕಾಗಿ ಪ್ರಣಾಳಿಕೆಯಲ್ಲಿ ಹಾಕಬೇಕಾದದ್ದು ಅವಶ್ಯಕತೆಯೂ ಇಲ್ಲ. ಆಮೇಲೆ ಅದಕ್ಕಾಗಿ ಖರ್ಚು ಮಾಡಬೇಕಾದಂಥ ಅವಶ್ಯಕತೆಯೂ ಇಲ್ಲ. ಯಾರು ಬೇಕಾದರೂ ಯಾವುದೇ ಸಮಯದಲ್ಲಿ ಎಲ್ಲೆಲ್ಲಿ ಏನೇನಿದೆ, ಯಾವ ಜಾತಿಯವರು ಎಷ್ಟು ಜನ ಇದ್ದಾರೆ, ಯಾವ ಧರ್ಮದವರು ಎಷ್ಟಿದ್ದಾರೆ, ಯಾವ ಉಪಜಾತಿಯವರು ಎಷ್ಟಿದ್ದಾರೆ ಅಂತಕ್ಕಂಥ ವಿಷಯ, ಪುರುಷರೆಷ್ಟು, ಮಹಿಳೆಯರೆಷ್ಟು, ಈ ವಿಷಯ ಮಕ್ಕಳೆಷ್ಟು, ಎಲ್ಲ ವಿಷಯಗಳು ಸಹಿತ ಕಲೆ ಹಾಕಿ ಅದರಲ್ಲಿ ಅಧಿಕೃತವಾಗಿ ಬರ್ತಾರೆ. ಅದಕ್ಕಾಗಿ ತಾವುಗಳು, ನಾನು ಭಾರತದ ಎಲ್ಲ ಸಂಸದರಲ್ಲಿ, ರಾಜ್ಯಸಭಾ ಸದಸ್ಯರಲ್ಲಿ, ಭಾರತದ ಎಲ್ಲ ರಾಜ್ಯಗಳ ಶಾಸಕರಲ್ಲಿ, ವಿಧಾನ ಪರಿಷತ್ತಿನ ಸದಸ್ಯರಲ್ಲಿ ನಾನು ಕೈ ಮುಗಿದು ಬಿಡ್ಕೊಳ್ಳೋದು ಏನಂತಂದರೆ, ನಿಮಗೆ ನಿಜವಾಗಿಯೂ ಈ ಒಂದು ಸಮಾಜದ ಬಗ್ಗೆ, ಈ ಒಂದು ಪ್ರಜೆಗಳ ಬಗ್ಗೆ, ನಿಮ್ಮ ಮತದಾರರ ಬಗ್ಗೆ ನಿಮಗೇನಾದರೂ ಒಂದು ಗೌರವ, ಅವ್ರ ಬಗ್ಗೆ ಕಾಳಜಿ, ಅವ್ರ ಬಗ್ಗೆ ಏನಾದರೂ ಒಂದು ಅನುಕೂಲ ಮಾಡಿಕೊಡ್ಬೇಕು ಅನ್ನುವಂಥದ್ದಿದ್ರೆ, ಎಲ್ಲ ಅನುಕೂಲಕ್ಕಿಂತಲೂ ಈ ಒಂದು ಆಧಾರ್ ಕಾರ್ಡ್ನಲ್ಲಿ ನಮ್ಮ ಧರ್ಮ, ಜಾತಿ, ಉಪಜಾತಿಯನ್ನು ಸೇರಿಸ್ತಕ್ಕಂಥ ಒಂದು ವ್ಯವಸ್ಥೆ ಆಗಲಿ. ಆ ನಿಟ್ಟಿನಲ್ಲಿ ತಾವುಗಳು ಪ್ರಧಾನಮಂತ್ರಿಗಳನ್ನು, ಮುಖ್ಯಮಂತ್ರಿಗಳನ್ನು, ನಿಮ್ಮ ಶಾಸಕರನ್ನು ಒತ್ತಾಯಿಸುವಂಥ ಕೆಲಸ ಆಗಬೇಕು. ಇದ್ರ ಬಗ್ಗೆ ಎಲ್ಲರೂ ಕೈ ಕೂಡಿಸಿ ಈ ಒಂದು ಜಾತಿ ಗಣತಿಯನ್ನು, ಒಂದು ಜಾತ್ಯತೀತ ರಾಷ್ಟ್ರ ಅಂತ ಹೇಳ್ತಾರೆ, ಆದರೆ ಇಲ್ಲಿ ನಡೀತಾ ಇರೋದು ಪ್ರತಿಯೊಂದು ಒಂದು ಮೀಸಲಾತಿ ಕೊಡಬೇಕಾದ್ರೆ ಜಾತಿ ಆಧಾರ ಮೇಲೆ ಕೊಡ್ತೀವಿ. ಏನಾದರೂ ಒಂದು APL, BPL ಎಲ್ಲವನ್ನೂ ಸಹಿತ ನಾವು ಇವತ್ತಿನ ದಿನ ಜಾತಿ ಮತ್ತು ಅವರ ಆರ್ಥಿಕ ಪರಿಸ್ಥಿತಿಯನ್ನು ನೋಡ್ಕೊಂಡು ಕೊಡ್ತಾ ಇದ್ದೀವಿ. ಅದಕ್ಕಾಗಿ ಅದರಲ್ಲಿ ಆರ್ಥಿಕ ಪರಿಸ್ಥಿತಿ ಅಂದರೆ ಆತನ ವರಮಾನ ಎಷ್ಟು ಅನ್ನುವಂಥದ್ದು ಸಹಿತ ದಾಖಲೆ ಆಧಾರ್ ಕಾರ್ಡ್ನಲ್ಲಿ ಬರುತ್ತೆ.
ಅದಕ್ಕೆ ಸಂಪೂರ್ಣವಾದಂಥ ದಾಖಲೆಯನ್ನು ಮಾಡಬೇಕು. ಇದು ಸುಮ್ಮನೆ ಪರ ವಿರೋಧ ಮಾಡ್ಕೊತ ಟೈಮ್ ಪಾಸ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಲ್ಲಿ ನಾನು ಅತ್ಯಂತ ಕಳಕಳಿಯಿಂದ ಬೇಡ್ಕೊಳ್ಳೋದೇನಂತಂದರೆ, ನಿಮ್ಮ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಆಧಾರ್ ಕಾರ್ಡ್ ಮೂಲಕ ಅವರ ಕಂದಾಯ ಇಲಾಖೆಯ ಸಂಪೂರ್ಣ ಮಾಹಿತಿಯನ್ನು, ಅವರ ವ್ಯಕ್ತಿ ವಿತರಣೆಯನ್ನು ಅದರಲ್ಲಿ ಮಾಡಿದ್ದಾರೆ. ಅದೇ ಮಾದರಿಯಲ್ಲಿ ಜನಗಣತಿ, ಜಾತಿ ಗಣತಿ, ಸಾಮಾಜಿಕ ಸಮೀಕ್ಷೆ ಎಲ್ಲವನ್ನೂ ಅದರಲ್ಲಿ ಬರುವ ಹಂಗೆ ಆಧಾರ್ ಕಾರ್ಡ್ನಲ್ಲಿ ಇದನ್ನು ದಾಖಲಿಸಿ, ಇದಕ್ಕೆ ಮತ್ತೊಮ್ಮೆ ಖರ್ಚು ಮಾಡಬೇಡಿ. ಅವರೇ ಎಲ್ಲ ಜನಸಾಮಾನ್ಯರೇ ಮಾಡ್ಕೋತಾರೆ. ಯಾಕಂದ್ರೆ ಈಗ ನೀವು ಕಂದಾಯ ಇಲಾಖೆಯವ್ರು ಮಾಡಿದಾರಲ್ಲ, ಯಾರಾದರೂ ದುಡ್ಡು ಕೊಟ್ರಿ ಅದಕ್ಕೆ ಅವರೇ ತಮ್ಮ ಸ್ವಂತ ದುಡ್ಡಿನಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡ್ರಲ್ಲ. ಹಂಗೆ ನಿಮಗೆ ಯಾವುದೂ ಅಸಾಧ್ಯವಾದದ್ದು. ಆದರೆ ಎಲ್ಲನೂ ಮಾಡಿದಿರಲ್ಲ, ಇದೊಂದು ಧರ್ಮ, ಮುಖ್ಯ ಜಾತಿ, ಉಪಜಾತಿ, ಉದ್ಯೋಗ, ಶಿಕ್ಷಣ, ಹೆಂಡತಿ ಹೆಸರು, ರಕ್ತದ ಗುಂಪು ಇನ್ನೂ ಇತರ ಬೇಕು ಬೇಡಿಕೆಗಳನ್ನು ಸಹಿತ ಆಧಾರ್ ಕಾರ್ಡ್ನಲ್ಲಿ ಸೇರಿಸುವಂಥ ಕೆಲಸ ಆಗಬೇಕು. ಇದು ಪದೇ ಪದೇ ಅವ್ರು ಹೆಚ್ಚು, ಇವ್ರು ಕಡಿಮೆ, ಇವರಷ್ಟು ಜನ ಇದ್ದಾರೆ, ಅವರಷ್ಟು ಜನ ಇದ್ದಾರೆ, ಅದರ ಮೇಲೆ ಇಷ್ಟು ಶಾಸಕರಿಗೆ ಸೀಟ್ ಕೊಡಬೇಕು, ಅದನ್ನು ಕೊಡಬೇಕು. ಆಮೇಲೆ ನೋಡಿ, ಆಧಾರ್ ಕಾರ್ಡ್ನಲ್ಲಿ ದಾಖಲಾದ್ಮೇಲೆ ನಿಮಗೆ ಸ್ಪಷ್ಟತೆ ಬರುತ್ತೆ. ಎಷ್ಟು ಜನ ಲಿಂಗಾಯತರಿದ್ದಾರೆ, ಎಷ್ಟು ಜನ ಪರಿಶಿಷ್ಟರಿದ್ದಾರೆ, ಎಷ್ಟು ಜನ ಮುಸ್ಲಿಮ್ಸ್ ಇದ್ದಾರೆ, ಎಷ್ಟು ಜನ ಒಕ್ಕಲಿಗರಿದ್ದಾರೆ, ಎಷ್ಟು ಜನ ಬ್ರಾಹ್ಮಣರಿದ್ದಾರೆ, ಎಷ್ಟು ಜನ ಕುರುಬರಿದ್ದಾರೆ ಅಂತಕ್ಕಂಥ ಸ್ಪಷ್ಟವಾದಂಥ ಮಾಹಿತಿ, ಆ ವ್ಯಕ್ತಿಶಃವಾದಂಥ ಮಾಹಿತಿ, ಆತನ ಕುಟುಂಬದ ಮಾಹಿತಿ ಸಹಿತ ಅದರಲ್ಲಿ ಬರ್ತಾ ಇದೆ. ಅದಕ್ಕೆ ದಯಮಾಡಿ ದೇಶದ ಮಾಹಿತಿಯನ್ನು ಭದ್ರಗೊಳಿಸಬೇಕು, ದೇಶದ ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಡ್ಬೇಕು. ಇದು ನೋಡಿ, ಗಣತಿ ಅಂತೇಳಿ 65 ಲಕ್ಷ ಜನ ಲಿಂಗಾಯತರಿದ್ದಾರೆ ಅಂತಕ್ಕಂಥದ್ದು ಸೋರಿಕೆ ವಿಷಯ ಬಂದಿದೆ. ನಾನು ಒಬ್ಬ ಲಿಂಗಾಯತನಾಗಿ ಹೇಳಕ್ಕೆ ಬಯಸ್ತೇನೆ. ನಿಮಗೆ ಗೊತ್ತಿದೆ, ಬೆಂಗಳೂರು ಅರಮನೆ ಆವರಣದಲ್ಲಿ ಪಂಚಮಸಾಲಿ ಸಮಾಜದ ಒಂದು ಮೀಸಲಾತಿ ಬೇಡಿಕೆಯ ಸಮಾವೇಶ ಆಯಿತು. ಅದನ್ನು ಕೇಂದ್ರ ಸರ್ಕಾರದ ಸಂಖ್ಯಾಶಾಸ್ತ್ರದವರೇ ಸಹಿತ 10 ಲಕ್ಷಕ್ಕಿಂತ ಹೆಚ್ಚಿಗೆ ಜನ ಇಲ್ಲಿ ಕೂಡಿದ್ದಾರೆ ಅಂತಕ್ಕಂಥ ವಿಷಯವನ್ನು ಬಹಿರಂಗಪಡಿಸಿದರು. ಆಮೇಲೆ ಸ್ವಪ್ರೇರಣೆಯಿಂದ ಈ ಜನ ಬಂದಿದ್ದಾರೆ ಅಂತೇಳಿ, ಆಮೇಲೆ ಈ ಸಭೆಗೆ ಬರೇ ಪುರುಷರು ಮಾತ್ರ ಇದ್ದಾರೆ ಅಂತೇಳಿ, ಆಮೇಲೆ ಇವರು ಸ್ವ ಆಸಕ್ತಿಯಿಂದ ಬಂದಿದ್ದಾರೆ, ಆಮೇಲೆ ಮೀಸಲಾತಿಯನ್ನು ಕೇಳುವುದರ ಸಲುವಾಗಿ ಇವರು ಕೂಡಿದ್ದಾರೆ ಅನ್ನುವಂಥ ಎಲ್ಲ ವಿಷಯವನ್ನು ಬಹಿರಂಗಪಡಿಸಿದರು. ನಾನೊಂದು ಕೇಳ್ತೀನಿ, 10 ಲಕ್ಷ ಜನ ಅಲ್ಲಿ ಬಂದಿದ್ದಾರೆ ಅಂದರೆ ಅವರು ತಮ್ಮ ಒಂದು ಕುಟುಂಬವನ್ನು ಬಿಟ್ಟು ಅಲ್ಲಿ ಬಂದಿದ್ದಾರೆ. ಅವನ ಕುಟುಂಬ, ಅವನ ಹೆಂಡತಿ, ಮಕ್ಕಳು, ಸೊಸೆಯಂದರು ಎಲ್ಲರೂ ಸೇರಿದರೆ ಒಂದು ತಲೆಯ ಹಿಂದೆ, ಒಬ್ಬ ವ್ಯಕ್ತಿಯ ಹಿಂದೆ ಎಷ್ಟು ಜನ ಇರ್ಬೋದು, ಅವನವರೇ ಆದಂಥವರು, ಅದೇ ಸಮಾಜದವರು ಅಂತೇಳಿ ನಾವು ಲೆಕ್ಕ ಹಾಕಕ್ಕಾಗಲ್ಲ. ಒಬ್ಬ ವ್ಯಕ್ತಿಯಿಂದ 11 ಜನರನ್ನು ನಾವು ಹಿಡಿದಿದ್ದೇ ಅದು. ಒಬ್ಬ ವ್ಯಕ್ತಿಯ ಹಿಂದೆ 11 ಜನರು ಅಂತೇಳಿ ಕಲೆ ಹಾಕಿದ್ದಾರೆ. 1,20,00,000 ಜನ ಬರೀ ಇವರ್ಲಿ ಪಂಚಮಸಾಲಿ ಜನ ಆಗ್ತಾರೆ. ಇವರೆಲ್ಲಿ ತೆಗೆದಿದ್ದಾರೆ? ಎಲ್ಲ ಲಿಂಗಾಯತರು ಒಟ್ಟು ಸೇರಿ 65 ಲಕ್ಷ ಇದ್ದಾರೆ ಅಂತ. ನಿಜವಾಗಿಯೂ ಹೇಳಬೇಕಂದ್ರೆ ಎಲ್ಲ ಲಿಂಗಾಯತ ಸಮಾಜದವರು ಒಟ್ಟು ಕೂಡಿಸಿದರೆ ಕರ್ನಾಟಕದಲ್ಲಿ 2 ಕೋಟಿ ಜನಸಂಖ್ಯೆ ಆಗತ್ತೆ. ಇದನ್ನು ನಾನು ಸಿದ್ಧ ಮಾಡಿಕೊಡ್ತೇನೆ. ಅದನ್ನು ಬಿಟ್ಟು ಇಂಥ ಒಂದು ಡಿಜಿಟಲ್ ಯುಗದಲ್ಲಿ, ಒಂದು ಅಗದಿ ಅತ್ಯಂತ ಉನ್ನತವಾದಂಥ ಒಂದು ವೈಜ್ಞಾನಿಕ ಯುಗದಲ್ಲಿ ಗಣತಿ ಹೆಸರಿನಲ್ಲಿ ಗಣತಿ ಮಾಡಿ ಗಣತಿಗೆ ಮೋಸ ಮಾಡ್ತಕ್ಕಂಥ ಕೆಲಸ ಈ ವರದಿಯಲ್ಲಿ ಇದೆ ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಕಾಣುತ್ತೆ. ಅದಕ್ಕೆ ನಾನು ಅದ್ರ ಬಗ್ಗೆ ಏನು ಮಾತಾಡ್ಲಿಕ್ಕೆ ಹೋಗೋದು, ಅದು ವರದಿ ಒಳ್ಳೆಯದಿದೆ, ಅದ್ರ ಬಗ್ಗೆ ಯಾವುದೂ ಭಿನ್ನಾಭಿಪ್ರಾಯ ಇಲ್ಲ. ಜಾತಿ ಗಣತಿ ಎಲ್ಲರಿಗೂ ಬೇಕು. ಆದರೆ ನಮ್ಮ ಜಾತಿಯನ್ನು, ನಮ್ಮ ಧರ್ಮವನ್ನು, ನಮ್ಮ ಉಪಜಾತಿಯನ್ನು ಆಧಾರ್ ಕಾರ್ಡ್ನಲ್ಲಿ ಸೇರಿಸಿ ಅದರ ಮೂಲಕ ನಾವು ಯಾರು ಅನ್ನೋದನ್ನು ಸಿದ್ಧ ಮಾಡುವಂಥ ಕೆಲಸ ಆಗಬೇಕು. ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಪ್ರಧಾನಮಂತ್ರಿಗಳು ಈ ಒಂದು ನಿಟ್ಟಿನಲ್ಲಿ ಆಧಾರ್ ಕಾರ್ಡನ್ನು ಬಳಕೆ ಮಾಡಿಕೊಂಡು ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕಂತೇಳಿ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.